ಪಶ್ಚಿಮ ಘಟ್ಟ ಭಾಗದಲ್ಲಿ ಮುಂದುವರೆದಂತಹ ಧಾರಾಕಾರ ಮಳೆಯ ಆರ್ಭಟಕ್ಕೆ ಬೆಳಗಾವಿ ಚಿಕ್ಕೋಡಿ ಭಾಗದ ಜನರು ತತ್ರ ಪಶ್ಚಿಮ ಘಟ್ಟ ಭಾಗದಲ್ಲಿ ಮುಂದುವರೆದಂತಹ ಧಾರಾಕಾರ ಮಳೆಯ ಆರ್ಭಟಕ್ಕೆ ಬೆಳಗಾವಿ ಚಿಕ್ಕೋಡಿ ಭಾಗದ ತತ್ತರ ಮಹಾರಾಷ್ಟ್ರದ ಗಡಿ ಭಾಗದಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ. ಶ್ರೀ ಕ್ಷೇತ್ರ ನರಸಿಂಹವಾಡಿ ದೇಗುಲ ಏನಿದೆ ಅದು ಮುಳುಗಡೆ ಆಗುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯಲ್ಲಿರುವಂತಹ ದೇವಾಲಯ ಮಂದಿರ ಒಳಗೆ ನೀರು ಪ್ರವೇಶಕ್ಕೆ 2 ಅಡಿ ನೀರು ಮಾತ್ರ ಬಾಕಿ ಇದೆ. ಕರ್ನಾಟಕ ಮಹಾರಾಷ್ಟ್ರದ ಗಡಿಯ ಪ್ರಸಿದ್ಧ ದೇವಸ್ಥಾನ ನೋಡ್ತಾ ಇದ್ದೀರಾ. ದೇವಸ್ಥಾನವನ್ನ ಇನ್ನೊಂದು 2 ಅಡಿ ಏನಾದರೂ ಮೇಲೆ ಬಂತು ಅಂತಂದ್ರೆ ಇಡೀ ದೇವಸ್ಥಾನ ಮುಳುಗಡೆಯಾಗುತ್ತೆ. ಆ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಒಂದ್ ಕಡೆಗೆ ಅತಿವೃಷ್ಟಿ, ಇನ್ನೊಂದು ಕಡೆಗೆ ಅನಾವೃಷ್ಟಿ ಈ ರೀತಿಯಾಗಿ ಸಂಭವಿಸ್ತಾ ಇದೆ. ಮಹಾರಾಷ್ಟ್ರದ ಕಡೆಗೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವಂತಹ ರಾಜ್ಯಗಳಿಗೂ ಕೂಡ ಈ ಒಂದು ಮಳೆಯ ಒಂದು ಏನಿದೆ ಅಲ್ಲ ಈ ಮಳೆ ಸಿಕ್ಕಾಪಟ್ಟೆ ಕಾಡ್ತಾ ಇರುವಂತದ್ದು. ಏನೋ ಕರ್ನಾಟಕವೂ ಕೂಡ ಗಡಿ ಭಾಗ ಆಗಿರೋದ್ರಿಂದ ಅಲ್ಲಿರುವಂತಹ ಚಿಕ್ಕೋಡಿ, ಬೆಳಗಾವಿ ಸಾಕಷ್ಟು ಪ್ರದೇಶಗಳಲ್ಲಿ ಮಳೆಯಿಂದ ಸಿಕ್ಕಾಪಟ್ಟೆ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿಯಲ್ಲಿರುವಂತಹ ಪ್ರಸಿದ್ಧ ದೇವಸ್ಥಾನವನ್ನ ಈಗ ನೋಡ್ತಾ ಇದ್ದೀರಿ. ಆ ದೇವಸ್ಥಾನದ ಒಳಗಡೆ ನೀರು ನುಗ್ಗಿದೆ ಆಲ್ಮೋಸ್ಟ್ ಅಲ್ಲಿ. ಇನ್ನೊಂದು 2 ಅಡಿ ಮ್ಯಾಲೆ ಬಂತು ಅಂತಂದ್ರೆ ಇಡೀ ದೇವಸ್ಥಾನ ಮುಳುಗಡೆಯಾಗುವಂತ ಪರಿಸ್ಥಿತಿ. ಒಂದು ಕಡೆ ಈ ರೀತಿ ಆದ್ರೆ ಇನ್ನೊಂದು ಕಡೆಗೆ ಸರಿಯಾದ ರೀತಿಯಲ್ಲಿ ಮಳೆ ಆಗ್ತಾ ಇಲ್ಲ, ಬೆಳೆ ನಮಗೆ ಬೆಳೀಲಿಕ್ಕಾಗ್ತಾ ಇಲ್ಲ ಅಂತ ಹೇಳಿ ರೈತರು ಮಳೆರಾಯನ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.